ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಟು ಚಾನಲ್ ಗಮ್ಯ. ಸೊ ಫೈನಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇಟ್ಸ್ ಬಿನ್ ಎ ಲಾಂಗ್ ಟೈಮ್ ಆ್ಯಂಡ್ ಹೊರಟಿದ್ದು ಅಲ್ಲಿಗೆ ಅಂದ್ಕೊಂಡಿದ್ದೀವಿ ಮಹಾಕುಂಭಮೇಳ ಪ್ರಯಾಗ್ರಾಜ್. ಸೊ ನನಗೆ 10 days ಎಕ್ಸೈಟಿಂಗ್ ಕಂಟೆಂಟ್ ಬರುತ್ತೆ. ಸ್ಟೇ ಟ್ಯೂನ್ ಟು ಚಾನಲ್ ಗಮ್ಯ ಆ್ಯಂಡ್ ಟ್ರಾವೆಲ್ ವಿತ್ ಅಸ್. ಈ ಜರ್ನಿಯ ಟ್ರಾವೆಲ್ ಪಾರ್ಟ್ನರ್ ಬಂದು ಅಕ್ಷಯ್, ಒನ್ ಆಫ್ ಮೈ ಓಲ್ಡ್ ಫ್ರೆಂಡ್. ಸಮಯ ಈಗ 6 ಗಂಟೆ. ಸೆಕ್ಯೂರಿಟಿ ಚೆಕ್ ಮತ್ತು ತಿಂಡಿ ತಿನ್ನೋಷ್ಟರಲ್ಲಿ ಕರೆಕ್ಟಾಗಿರುತ್ತೆ. ಮಯ್ಯಾಸ್ ರೆಸ್ಟೋರೆಂಟ್ ಟೇಸ್ಟ್ ಮಾಡೋಣ ಬನ್ನಿ. ಇಲ್ಲಿ ನಾವು ಆರ್ಡ್ರ್ ಮಾಡಿದ್ದು ಮಸಾಲೆ ದೋಸೆ ಕಾಂಬೋ ಮತ್ತು ಇಡ್ಲಿ ಕಾಂಬೋ. ಅಕ್ಷಯ್, ಉಪ್ಪಿಟ್ಟು ಹೆಂಗಿದೆಯಮ್ಮ? ಮದುವೆ ಮನೆ ಉಪ್ಪಿಟ್ಟಿದ್ದಂಗಿದೆ. ಮದುವೆ ಮನೆ ಉಪ್ಪಿಟ್ಟಿದ್ದಂಗಿದೆಯಾ? ತುಂಬ ಚೆನ್ನಾಗಿದೆ. ಮಯ್ಯ ಲೈಕ್ ಇರೋದ್ರಲ್ಲಿ ಇದೊಂದೇ ಚೆನ್ನಾಗಿರೋದು ಅಂತ ಕಾಣುತ್ತೆ. ಅದಲ್ದಿರೋ ಸೌತ್ ಇಂಡಿಯನ್ ಆಪ್ಷನ್ ಇದೊಂದೇ ಕಾಣಿಸಿದ್ದು ಕೂಡ ನಮಗೆ. ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ದು ಇದೊಂದೇ ಕಾಣಿಸಿದ್ದು. ರೇಟ್ ಮಾತ್ರ ವಿಪರೀತವಾಗಿದೆ, ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ. ಮೀನು ಹಾಯ್ ಅಕ್ಷಯ್. ನಮಸ್ಕಾರ. ನಮಸ್ತೆ. ಎಷ್ಟು ವರ್ಷದಿಂದನಪ್ಪ ನಾನು ನಿಮ್ಮ ಒಟ್ಟಿಗೆ ಹೊರಟಿದ್ದು? 2011 ಹೋಗ್ತಾ ಇದ್ವಿ. ಹಾಂ, 2020ಕ್ಕೆ ಲಾಸ್ಟ್ ಆಗಿತ್ತು ಅಂತಂದರೆ ಅದಾದಮೇಲೆ ಎಲ್ಲ ಅವ್ರವ್ರ ಜೀವನದಲ್ಲಿ ಬ್ಯುಸಿ ಆಗ್ಬೋದು. 12 ಜನ ಹೋಗ್ತಾ ಇದ್ದೀವಿ ಮೊದಲು ನಾವು. ಇವಾಗ ಲಾಸ್ಟ್ ಇಬ್ಬರು ಹೋಗ್ತಾ ಇದ್ದೀವಿ. ಸೊ 5 years ಗ್ಯಾಪ್ ಆಗಿದ ಮೇಲೆ ನಾನು ಇನ್ನು ಒಟ್ಟಿಗೆ ಹೋಗ್ತಾ ಇದ್ದೀನಿ. ಸಿಕ್ಕಿ ಕೂಡ ನೀವು ಆಲ್ಮೋಸ್ಟ್ 1 year ಆಗಿತ್ತಲ್ಲ? ಹೌದು, 1 year ಆಗಿದೆ. ಸೊ ನೆಕ್ಸ್ಟ್ ಇವಾಗ ಇಲ್ಲಿಂದ ನಾವು ಅಯೋಧ್ಯೆ ಹೋಗ್ತಿದ್ದೀವಿ. ಫಸ್ಟು ಅಯೋಧ್ಯೆಯಲ್ಲಿ 2 ದಿನ ಇರ್ತೀವಿ. ಮಿಕ್ಕಿದ್ದು ಅಲ್ಲಿಂದ ಹೇಳೋಣ ಮುಂದೆ. ಅಲ್ಲಿಂದ ಅಯೋಧ್ಯೆಯಿಂದ ಪ್ರಯಾಗ್ರಾಜ್. ಹಾಂ, ಪ್ರಯಾಗ್ರಾಜ್ 2 days. ಹಾಂ, ಇಲ್ಲ ಕಾಶಿಯಲ್ಲಿ 3 days. ಹಾಂ, ಅಲ್ಲಿಂದ ದೇವ್ಗಢ. ಸೊ ಕರೆಂಟ್ಲಿ ನಾವು ಟರ್ಮಿನಲ್ 2 ಅಲ್ಲಿದ್ದೀವಿ. ಸೊ 1 ವರ್ಷ ಆಯಿತು ಈ ಟರ್ಮಿನಲ್ ಓಪನ್ ಆಗಿ. 1 ವರ್ಷದಲ್ಲಿ ನಾನು 2 ಸತಿ ಟರ್ಮಿನಲ್ 2 ಇಂದನೇ ಫ್ಲೈ ಮಾಡಿದ್ದೀನಿ. ಅಕ್ಷಯ್, ನೀ ಎಷ್ಟು ಸತಿ ಫ್ಲೈ ಮಾಡಿದ್ಯಾ? ಸುಮಾರು ಸಲ ಟ್ರಾವೆಲ್ ಮಾಡಿದ್ದೀನಿ. ಹಾಂ, ಟರ್ಮಿನಲ್ 2 ಫಸ್ಟ್ ಟೈಮ್. ಟರ್ಮಿನಲ್ 2 ಫಸ್ಟ್ ಟೈಮ್. ರೀಸನ್ ಏನು ಗೊತ್ತಾ? ಅಷ್ಟು ಗೊತ್ತಿಲ್ಲ ನಿಮಗೆ ಎಲ್ಲ. ಸೊ ಆ್ಯಕ್ಚುಲಿ ಏನಂದರೆ ಟರ್ಮಿನಲ್ 2 ಅಲ್ಲಿ ಡೊಮೆಸ್ಟಿಕ್ ಆಪರೇಷನ್ಸು ಲಿಮಿಟೆಡ್ ಆಗಿಬಿಟ್ಟಿದ್ದಾರೆ. ಸೊ ಲಿಮಿಟೆಡಾಗಿ ಏನಕ್ಕಿದೆ ಅಂತ ಹೇಳಿದ್ರೆ, ಆ್ಯಕ್ಸಿಸ್ ಕೊಟ್ಟಿರೋದು ಏರ್ ಇಂಡಿಯಾ, ಆಮೇಲೆ ಅದ್ಯಾವುದು ವಿಸ್ತಾರ ಮತ್ತು ಸ್ಟಾರ್, ಬರೀ 3ಕ್ಕೆ ಮಾತ್ರ. ಸೊ ಅದು ಬಿಟ್ಟು ನೀವು ಡೊಮೆಸ್ಟಿಕ್ ಬೇರೆ ಏನು ಫ್ಲೈ ಮಾಡಿದ್ರು ಟರ್ಮಿನಲ್ 1ಇಂದನೇ ಫ್ಲೈ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ಲು ಟರ್ಮಿನಲ್ 2 ಅಲ್ಲಿ ಆಪರೇಷನಲ್ಲಿದೆ, ಟರ್ಮಿನಲ್ 1ಅಲ್ಲೂ ಆಪರೇಷನಲ್ಲಿದೆ. ಬಟ್ ಇಂಡಿಗೋ ನನಗೆ ಗೊತ್ತಿರೋ ಪ್ರಕಾರ ಇಂಟರ್ನ್ಯಾಷನಲ್ ಕೂಡ ಟರ್ಮಿನಲ್ 1ಇಂದನೇ ಆಪರೇಷನಲ್ ಇದೆ. ಅದು ಅಪ್ಡೇಟ್ ಇರೋದು. ನೀವು ಟರ್ಮಿನಲ್ 2 ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂದರೆ ಏರ್ ಇಂಡಿಯಾದಲ್ಲಿ ಬನ್ನಿ, ಅವಾಗ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಸಮಯ ಈಗ 8:22 ಆಗಿದೆ. ಬೋರ್ಡಿಂಗ್ ಆಗ್ತಾ ಇದೆ. ಸೊ ಪ್ರಾಬ್ಲಿ ಅನದರ್ 2 to 3 hours ಅಯೋಧ್ಯೆಯಲ್ಲಿ ಇರ್ತೀವಿ. ಟೇಕ್ ಆಫ್ ಆಗಿದ್ದು ಸ್ವಲ್ಪ ಹೊತ್ತಿಗೆ ಫುಡ್ ಸರ್ವ್ ಮಾಡಿದ್ರು. ಏರ್ ಇಂಡಿಯಾದಲ್ಲಿ ಫುಡ್ಡು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಕಂಪೇರ್ ಟು ಎನಿ ಅದರ್ ಏರ್ಲೈನ್ಸ್. ಇಟ್ಸ್ 11:08. ಆಲ್ಮೋಸ್ಟ್ ಅಯೋಧ್ಯೆ ರೀಚ್ ಆಗಿದ್ದೀವಿ. ಲ್ಯಾಂಡಿಂಗ್ ಅನೌನ್ಸ್ ಮಾಡಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವೆಲ್ಕಮ್ ಟು ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅಯೋಧ್ಯ. ಟೈಮ್ ಇವಾಗ 11:35 ಆಗಿದೆ. ಎಕ್ಸಿಟ್. ರೂಮಲ್ಲಿ ಚೆಕ್-ಇನ್ ಆಗಿ ಟುಕ್ನ ಏರ್ ಮಾಡಿಕೊಂಡು ಕೆಲವೊಂದು ಜಾಗಗಳನ್ನ ನೋಡೋಣ ಅಂತ ಆಚೆ ಬಂದಿದ್ದೀವಿ. ರಾಮ ಜನ್ಮಭೂಮಿಯಲ್ಲಿ ಏನು ಕೆತ್ತನೆ ಕಾರ್ಯಕ್ರಮ ನಡೀತಿತ್ತು, ಅದು ತುಂಬ ವರ್ಷಗಳಿಂದ ನಡೀತಾ ಇದೆ. ಆಲ್ಮೋಸ್ಟ್ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕೆತ್ತನೆ ಕಾರ್ಯಕ್ರಮಗಳು ಇಲ್ಲೇ ಮಾಡಿದರು. ಆ ದೇವಸ್ಥಾನ ಇಲ್ಲೇ ಇದೆ, ಅದರೊಳಗಡೆ ಹೋಗೋಣ.
ಜಾಗ ಇದೆ, ನಿಂಗೆ ಕಾಣಿಸ್ತಾನೆ ಇರಲಿಲ್ಲ. ಈ ಗೇಟ್ ಇದೆ ಅಂತ ಕೂಡ ಇವಾಗೆ ನೋಡ್ತೀರಾ ಇಲ್ಲಿ ಅಷ್ಟು ತುಂಬ ಹೋಗಿತ್ತು, ಪಿಲ್ಲರ್ ತುಂಬ ಹೋಗಿತ್ತು. ಅರೆ ಇದೆಲ್ಲಾನು ಫುಲ್ ಕವರ್ ಆಗೋಗಿತ್ತು. ಈ ಕಡೆ ಫುಲ್ಲು ನಡ್ಕೊಂಡು ಹೋಗಕ್ಕೆ ಮಾತ್ರ ಇಷ್ಟು ಮಾತ್ರ ಜಾಗ. ಹಾಂ, ಈ ಕಡೆ ಒಂದಿಬ್ಬರು ಹಾಕೊಂಡೊಂದಿಬ್ಬರು ನಡ್ಕೊಂಡು ಹೋಗಕ್ಕೆ ಮಾತ್ರ ಜಾಗ. ಫುಲ್ಲು ಫಿಲ್ ಆಗುತ್ತೆ. ಕರ್ಸೇವಕ್ ಪೂರ ಇದೊಂದು. ಹೌದೌದು. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿನ ನೋಡೋಕ್ಕಿಂತ ಮುಂಚೆ ನೀವು ಇಲ್ಲಿನ ಹನುಮಾನ್ಗರಿಯ ಟೆಂಪಲ್ನಲ್ಲಿರುವ ಹನುಮಾನ್ ಮೂರ್ತಿನ ನೋಡಬೇಕು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹನುಮಾನ್ಗರಿ ರೀಚ್ ಆದರೆ ಕ್ಯೂ ನೋಡಿ ಯಾವ ಪಾರ್ಟಿ ಇದೆ ಇಲ್ಲಿ ಅಂತ. ಗರಿ ಅಂದರೆ ಬೆಟ್ಟ ಅಂತ ಅರ್ಥ. ಸೊ ಈ ಬೆಟ್ಟನ ಹತ್ತೋದಕ್ಕೆ 76 ಮೆಟ್ಲುಗಳಿದೆ. ಈ 76 ಮೆಟ್ಲು ಹತ್ತಿದ ಮೇಲೆ ನಿಮಗೆ ಒಳಗಡೆ ದೇವಸ್ಥಾನದ ಪ್ರಾಂಗಣದ ಒಳಗಡೆ ಹೋಗ್ತೀರ. ದೇವ್ರ ದರ್ಶನ ಮಾಡಿಕೊಂಡು ಆಶೀರ್ವಾದಗಳನ್ನು ತಗೊಳ್ಳಿ. ಈಗ ನೀವು ನೋಡ್ತಿರೋದು ದಶರಥ್ ಮಹಲ್ ಅಂತ. ಇದು ಹನುಮಾನ್ಗರಿ ಟೆಂಪಲಿಂದ ಒಂದು 200 ಮೀಟರ್ಸ್ ದೂರದಲ್ಲಿದೆ. ಪುರಾಣಗಳ ಪ್ರಕಾರ ದಶರಥ್ ಮಹಾರಾಜರು ಇಲ್ಲಿ ವಾಸವಿದ್ದರು ಅಂತ ಐತಿಹ್ಯ ಇದೆ. जय जय राजा दशरथ की जय हो. जो प्राचीनता के नाम ದಶರಥ್ ಪ್ಯಾಲೇಸ್ನ ನೋಡಿಕೊಂಡು ಇವಾಗ ಕನಕ್ ಭವನ್ ಕಡೆ ಹೊರಟಿದ್ದೀವಿ. ಈ ಪ್ಯಾಲೇಸ್ ನೋಡೋದಕ್ಕೆ ಸ್ವಲ್ಪ ರಾಜಸ್ಥಾನಿ ಸ್ಟೈಲ್ ಅನಿಸುತ್ತೆ, ಆದರೆ ಇದನ್ನು ತುಂಬ ಸತಿ ರೀಬಿಲ್ಟ್ ಮಾಡಿದ್ದಾರೆ. ಪುರಾಣಗಳ ಪ್ರಕಾರ ನೋಡಿದ್ರೆ ಕೈಕೇಯಿಯವರು ಇದನ್ನು ಸೀತಾಮಾತೆಗೆ ಉಡುಗೊರೆಯಾಗಿ ನೀಡಿದ್ದಾರೆ ಅಂತ ಇದೆ. ಇಲ್ಲಿಂದ ಒಂದು ಸ್ಪೆಷಲ್ ಎಂಟ್ರಿ ಕ್ಯೂ ಇದೆ. ಇದಕ್ಕೆ ನೀವು ಸುಗಮ್ ದರ್ಶನ್ ಪಾಸ್ ಅಂತ ಒಂದು ಬುಕ್ ಮಾಡಿರಬೇಕು. ಇದು ನಿಮಗೆ 30 ಡೇಸ್ ಮುಂಚೆನೇ ಸಿಗುತ್ತೆ. ಇಲ್ಲಿ ಬಂದು ಈ ಪಾಸ್ನ ನೀವು ಬುಕ್ ಮಾಡೋದಕ್ಕಾಗಲ್ಲ. ಅಕ್ಷಯ್, ದರ್ಶನದ ಎಕ್ಸ್ಪೀರಿಯನ್ಸ್ ಹೇಳಮ್ಮ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇನ್ನೊಂದು ನಮಗೆ ಸುಗಮ್ ದರ್ಶನ ಟಿಕೆಟ್ ಇತ್ತು. ಸೊ ಅದರಿಂದ ನಮಗೆ 20-25 ನಿಮಿಷ ದರ್ಶನ ಮುಗಿದೋಯ್ತು ಅಯೋಧ್ಯೆಯಲ್ಲಿ. ನಮಗೇನಾದರೂ ಅಂದರೆ ಇಲ್ಲಿ ನಮಗೆ ಫೋನ್ ಎತ್ಕೊಂಡು ಹೋಗೋಕ್ಕೆ ಚಾನ್ಸ್ ಇರಲಿಲ್ಲ. ಫೋನ್ ಆಗಲಿ ಕ್ಯಾಮ್ರಾ ಆಗಲಿ ಯಾವುದು ಹೊರಗಡೆ ತೊಗೊಂಡು ಹೋಗೋಕ್ಕೆ ಚಾನ್ಸ್ ಸಿಗಲಿಲ್ಲ. ಸುಗಮ್ ಪಾಸ್ ಇದ್ರೆ ಫೋನ್ ಆಗಲಿ ಕ್ಯಾಮ್ರಾ ಆಗಲಿ ಅಲೋ ಮಾಡಲ್ಲ. ನಮಗೆ VIP ದರ್ಶನ ಆಯಿತು. VIP ದರ್ಶನ ನೋಡೋಣ, ನಾಳೆ ಬೆಳಗ್ಗೆ ಇನ್ನೊಂದ್ಸಲ ದೇವ್ರನ್ನ ದರ್ಶನ ಮಾಡೋ ಭಾಗ್ಯ ಸಿಕ್ತು ಅಂತಂದರೆ ಮತ್ತೆ ಒಂದು ಫೋನ್ ತೊಗೊಂಡು ಏನಾದರೂ ನೋಡೋಣ. ಆದರೆ ಅದನ್ನು ಎಲ್ಲ ಜನಕ್ಕೆ ತೋರಿಸೋಣ. ಅದೇ ನೀವು ರೆಗ್ಯುಲರ್ ಕ್ಯೂ ಅಲ್ಲಿ ಬಂದರೆ ಫೋನ್ ಎತ್ಕೊಂಬರ್ಬೋದು, ಅಲೋ ಮಾಡ್ತಾರೆ ಕರೆಂಟ್ಲಿ. ಆಮೇಲೆ ಒಂದು ತಿಂಗಳು ಬಿಟ್ಟು ಬಂದರೆ ಪ್ರಾಬ್ಲಿ ಅದನ್ನು ಅಲೋ ಮಾಡಲ್ಲ. ತಿರ್ಗಾ ನಿಮಗೆ ಲಾಕರ್ಸ್ ಇರುತ್ತೆ, ಲಾಕರಲ್ಲೆಲ್ಲ ಡೆಪಾಸಿಟ್. ಲಾಕರ್ ನಿಮಗೆ ಅವೈಲೇಬಲ್ ಇಲ್ಲ ಇಷ್ಟು ಫೋನ್ ಇಡೋದಕ್ಕೆ. ಹೌದು, ಅದು ಮೇನ್ ಪ್ರಾಬ್ಲಮ್. ಫೋನು ಜನರಲ್ ಬರೋವರೆಗೆ ಒಳಗಡೆ ಬಿಡ್ತಾ ಇದ್ದಾರೆ. ಇಲ್ಲ ಅಂದಿದ್ರೆ ನಮ್ಗೆ ಅದು ಸಹ ಆಗ್ತಾ ಇರಲಿಲ್ಲ. ಮಾಮೂಲಿ ಫೋನ್ ಒಳಗಡೆಗೆ. ಇವಾಗ ನಮಗೆ ಲಾಕರಲ್ಲಿ ಫೋನ್ ಇಡೋ ಕೂಡ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಅದು ಪ್ರಾಬ್ಲಮ್. ಅಷ್ಟು ರಶ್ ಇದೆ, ಅಷ್ಟು ಜನ ಇದ್ದಾರೆ. ನಿಮಗೆ 20 ನಿಮಿಷದಲ್ಲಿ ದೇವ್ರು ನೋಡ್ಕೊಂಡು ಆಚೆನೇ ಬಂದುಬಿಟ್ಟಿದ್ದೀವಿ. ಅದು ಹೆಂಗಾಯ್ತು ಏನೋ ಅಂತಲೇ ಗೊತ್ತಾಗ್ತಿಲ್ಲ. ಆದರೆ ದರ್ಶನ ತುಂಬ ಚೆನ್ನಾಗಾಯ್ತು. ತುಂಬ ಚೆನ್ನಾಗಿದೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಕರೆಂಟ್ಲಿ ನಾವು ಲತಾ ಮಂಗೇಶ್ಕರ್ ಚೌಕ್ ಹತ್ರ ಒಂದು ಜಾಗದಲ್ಲಿದ್ದೀವಿ. ಇಲ್ಲಿಂದ ಒಂದು 400 ಮೀಟರ್ಸ್ ಮುಂದೆಗಡೆ ಹೋದರೆ ನಯಾ ಘಾಟ್ ಅಂತ ಬರುತ್ತೆ. ಅಲ್ಲಿ ಸರಿಯೂ ನದಿಗೆ ಆರತಿ ಮಾಡ್ತಾ ಇರ್ತಾರೆ. ನೋಡ್ರಣ ಬನ್ನಿ.
जो तेरे तट पे आता भव से तर जाता तुम जय सरयू माता पावन जल में जो नहाता सब तीर्थ का फल द्वार तेरे पाता. Thank you for watching. Meet you in the next episode. Bye bye.